ಸೀತಾದೇವಿ ಬರ್ತಾಳೆ. ಅಹಂಚ ಸೀತಾ, ಅವಳು ನೀನು ಎಲ್ಲಿದ್ದೀಯಾ, ನಾನು ಅಲ್ಲೇ. ನೀನು ಮನುಷ್ಯ, ನಾನು ನೆರಳು. ಛಾಯೈವ ತಾಂ ಭೂಪತಿರನ್ನ ಗಚ್ಚತ. ಸೀತಾದೇವಿ ಅಂತಾಳೆ, ಗಂಡ ಎಲ್ಲಿದ್ದಾನೋ ಅದು ನನ್ನ ರಾಜ್ಯ. ನೀನು ಇಲ್ಲ ಅಂದರೆ ನನಗೆ ಸ್ವರ್ಗನೂ ಇಲ್ಲ ನರಕನೂ ಇಲ್ಲ. ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಸೀತಾದೇವಿ ರಾಮನ ಜೊತೆಗೆ ಹೇಳ್ತಾಳೆ. ಅಂದರೆ ಗಂಡನನ್ನು ಯಾವ ಕಾಲಕ್ಕೂ ಯಾವ ಆಪತ್ತಿನಲ್ಲೂ ಬಿಡಬಾರ್ದು ಅಂತನೋ ಸಂಕಲ್ಪ ಇವತ್ತಿನ ಜನರು ತಿಳ್ಕೋಬೇಕು. ಎಲ್ಲ ಸಮೃದ್ಧಿ ಇದ್ದಾಗಲೂ ಬಿಡ್ತಾರೆ ಅಂತಂದ್ರೆ ಸೀತಾದೇವಿಯ ಒಂದು ಅಂಶನೂ ಇವರೊಳಗಿಲ್ಲ ಅಂತ. ಇದೆಲ್ಲ ಪರದೇಶದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಗಂಡನನ್ನು ಬಿಡೋದು ಅಂತಂದರೆ ಗಂಡನಿಗೆ ಕಾಲು ಹೋಗಿರ್ತವೆ, ಬಾಗಿಲ ಹತ್ರ ನಿಂತಿರ್ತಾನೆ. ಒಬ್ಬಕ್ಕೆ ವೇಶ್ಯಾಸ್ತ್ರೀ ಹೋಗ್ತಾಳೆ ಎದುರಿಗೆ. ಗಂಡ ಹೆಂಡತಿ ಹೇಳ್ತಾನೆ, ನಾನು ವೇಶ್ಯಾರ ಮನೆಗೆ ಹೋಗಬೇಕು ಅಂತ. ಆಯಿತು ಅಂತ ಹೇಳ್ತಾಳೆ. ಗಂಡನನ್ನು ಹೊತ್ತುಕೊಳ್ತಾಳೆ. ಒಂದು ಕೈಯಲ್ಲಿ ದುಡ್ಡು ಇಟ್ಟುಕೊಳ್ತಾಳೆ, ಒಂದು ಕೈಯಲ್ಲಿ ದುಡ್ಡು, ಇನ್ನೊಂದು ಕೈಯಲ್ಲಿ ಗಂಡನ ಹೊತ್ತುಕೊಂಡಿದ್ದಾಳೆ. ಹೋಗ್ತಾ 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 ಇರುವಾಗ ಮಾಂಡವ್ಯ ಋಷಿಗಳು ಕಂಬಕ್ಕೆ ಸೇರಿಸಿರ್ತಾರೆ. ಈ ಗಂಡನ ಕಾಲ ಮಾಂಡವ್ಯ ಋಷಿಗಳಿಗೆ ಬಡಿತದೆ. ಆಗ ಮಾಂಡವ್ಯ ಋಷಿಗಳು ಶಾಪ ಕೊಡ್ತಾರೆ. ಯಾವನ ಕಾಲ ನನಗೆ ಬಡಿತೋ ನಾಳೆ ಸೂರ್ಯೋದಯ ಒಳ್ಳೆಕ್ಕ, ಸೂರ್ಯೋದಯ ಆಗುವುದಕ್ಕೆ ಅವ ಸಾಯಬೇಕು ಅಂತ ಮಾಂಡವ್ಯ ಋಷಿಗಳು ಶಾಪ ಕೊಡ್ತಾರೆ. ಅದು ಇವಳಿಗೆ ಕೇಳಿಸ್ತದೆ. ಇವಳು ಹೊರಗೆ ನೋಡ್ತಾಳೆ, ಋಷಿಗಳಿಗೆ ಹೇಳ್ತಾಳೆ, ನಿಮ್ಮ ಶಾಪ ಸರಿ, ನಾಳೆ ಸೂರ್ಯೋದಯ ಆದರೆ, ಹೌದಲ್ಲ, ಸೂರ್ಯೋದಯನೇ ಮಾಡೋಂಗಿಲ್ಲ ಅಂತಂತಾಳೆ. ಅವಳು ಹೇಳ್ತಾಳೆ, ಗಂಡ ವೇಶ್ಯಾನ್ನ ಅಪೇಕ್ಷಾ ಪಟ್ಟರೂ ಕೂಡ ನನ್ನ ಮನಸ್ಸಿನೊಳಗೆ ಏನೂ ಅನಿಸಿಲ್ಲ ಅಂತನ್ನೋದು ದೇವತೆಗಳಿಗೆ ಸರಿ ಅನಿಸಿದ್ದರೆ ನಾಳೆ ಸೂರ್ಯೋದಯ ಆಗಬಾರ್ದು ಅಂತ ಹೇಳ್ಬಿಡ್ತಾರೆ. ಆಮೇಲೆ ದೇವತೆಗಳಂತ ನಮ್ಮ ಆಹುತಿ ಸೂರ್ಯೋದಯ ಆದಮೇಲೆ ಕೂಳ ಇಲ್ಲಿ ತಗ ಏನಿಲ್ಲೇ ಇಲ್ಲ, ರಾತ್ರಿ ಏನು ತಿಂತೀರಿ ಏನಿಲ್ಲ. ಆಗ ಅವರು ಅನಸೂಯನ ಕರೆಸ್ತಾರೆ. ಅತ್ರಿ ಋಷಿಯ ಮಗಳು ಹೆಂಡತಿ ಅನಸೂಯ ಅವಳು ಪತಿವ್ರತ ನೋಡ್ಕೊಳ್ಳೋಕೆ ಪತಿವ್ರತ ವ್ಯವಸ್ಥೆ. ಅನಸೂಯಾಗಿ ಹೇಳ್ತಾರೆ. ಅನಸೂಯ ಬರ್ತಾಳೆ. ಆಕೆ ಹೇಳ್ತಾಳೆ, ಅಮ್ಮ ಏನಿಲ್ಲ, ಸೂರ್ಯೋದಯ ಆಗಲಿ, ನಿನ್ನ ಗಂಡ ಸಾಯಲಿ, ನನ್ನ ಪಾತಿವ್ರತದಿಂದ ನಿನ್ನ ಗಂಡ ನಾನು ಬದುಕಿಸ್ತೀನಿ ಅಂತಂತ ಅನಸೂಯ. ಮರುದಿವಸ ಸೂರ್ಯೋದಯ ಆಗಲಿ ಅಂತ ಇವಳು ಹೆಂಡತಿ ಅಪೇಕ್ಷೆ ಪಡ್ತಾಳೆ. ಕೆಂಪ ಸೂರ್ಯ ಉದಯ ಆಗ್ತಿರ್ತಾನೆ. ಇವನಿಗೆ ಕಂಠೋ ಗುರುಗುರಾಯತೆ ಅಂತಾಗಿ ಸೂರ್ಯೋದಯ ಆದಕ್ಕೆ ಪ್ರಾಣ ಬಿಡ್ತಿರ್ತಾನೆ. ಅನಸೂಯ ಹೇಳ್ತಾಳೆ, ನಾನು ನಿಜವಾಗಿಯೂ ಪತಿವ್ರತೆಯಾಗಿದ್ದರೆ, ಪತಿಯಲ್ಲೇ ನನ್ನ ಮನಸ್ಸು ನೆಟ್ಟದ್ದಾದರೆ ಈ ಗಂಡ ಬರೇ ಬದುಕುವುದಲ್ಲ, ಓಡಾಡುವಂಗ ಆರೋಗ್ಯವಂತನಾಗಿ ಬದುಕಲಿ ಅಂತ ಮಕ್ಕಳು ಎದ್ದು ಬಿಡ್ತಾನೆ. ಆಗ ದೇವತೆಗಳು ಅವಳಿಗೆ ವರ ಕೊಡ್ತಾರೆ. ನೀನು ಎಂಥ ಪತಿವ್ರತೆ, ನಮಗೆಲ್ಲ ಆಹುತಿ ಬರೋ ಹಂಗೆ ಮಾಡಿದಿ, ನಿನಗೇನು ವರ ಬೇಕು ಬೇಡು ಅಂತಂದಾಗ ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಮಕ್ಕಳಾಗಿ ಬರಬೇಕು ಅಂತ ಅನಸೂಯ ಕೇಳ್ತಾರೆ. ದತ್ತಂ ದುರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತೇಳಿ ರುದ್ರದೇವರು ದುರ್ವಾಸರಾಗಿ ಬರ್ತಾರೆ, ಸೋಮನಾಗಿ ಬರ್ತಾನೆ, ವಿಷ್ಣು ದತ್ತಾತ್ರೇಯನಾಗಿ ಬರ್ತಾನೆ. ಇದು ಕಥೆ. ಅಂದರೆ ಇಷ್ಟು ಗಾಢವಾಗಿ ಗಂಡನನ್ನು ಬಿಡದೇ ಇದ್ದಂಥ ಒಂದು ಸಂಪ್ರದಾಯ ಸಂಸ್ಕೃತಿ ನಮ್ಮದು. ಇವತ್ತು ನಮ್ಮ ಕಾಲಕ್ಕೆ ನೋಡ್ಲಿಕ್ಕತ್ತೀವಲ್ಲ, ಕೊನೆ ತನಕ ಮದುವೆ ಸುರಕ್ಷಿತವಾಗಿ ಆಗ್ತದಂತ ಅನ್ನೋದು ಗ್ಯಾರಂಟಿ ನಮಗಿಲ್ಲ. ಒಂದು ಕಡೆಗೆ ನಾವು ಮದುವೆಗೆ ಹೋಗಿದ್ದೀವಿ, ಮದುವೆ ನಡೀತಾ ಇತ್ತು. ಆಮೇಲೆ ಮಂಗಳಸೂತ್ರ ಕಟ್ಟಬೇಕು, ಹುಡುಗಿ ಎದ್ದು ಓಡಿದ್ವಿ. ಎದ್ದು ಓಡಿ ಒಬ್ಬ ರಿಕ್ಷಾದವನು ಪ್ರೀತಿ ಮಾಡ್ತಾಯಿದ್ವಿ. ರಿಕ್ಷಾದವನಿಗೆ ಗೊತ್ತಾಯಿತು ಇದು ಗದ್ದಲಾಗ್ತದೆ, ನಾನು ಹೊಡಿತಾರೆ ಎಲ್ಲರೂ ಅಂತ ಅವ್ರು ರಿಕ್ಷಾ ಬಿಟ್ಟು ಓಡೋಗ್ಬಿಟ್ಟ. ಓಡಿ ಹೋದರೆ ಆ ಹುಡುಗಿ ತಿರುಗಿ ಬಂದ್ಲು. ಮತ್ತೆ ಗಂಡ ಹೇಳ್ದ, ನೀನು ಮದುವೆ ಮಾಡ್ಕೊಂಡಿಲ್ಲ ಅಂತ. ಅವ್ನು ರಿಕ್ಷಾ ಬಂದ್ಮೇಲೆ ಮತ್ತೆ ನಾನು ಬಿಟ್ಟು ಹೋಗ್ತೀಯಲ್ಲ, ಮದುವೆ ಮಾಡ್ಕೊಳ್ಳೋದಿಲ್ಲ. ಇವತ್ತು ಸಾಯಂಕಾಲಕ್ಕೆ ಒಂದು 5 ಗಂಟೆಗೆ ಫೋನ್ ಬಂತು, ಒಂದು ಮದುವೆ ಕ್ಯಾನ್ಸಲ್ ಆಯಿತು. ಯಾಕೆಂದ್ರೆ ಹುಡುಗ ಹಿಂಗೆ ಮಾತಾಡ್ತಾ ಇದ್ದಾನೆ. ಏನು ಮಾಡ್ತೀರಿ? ಎಲ್ಲಿ ಸೀತಾದೇವಿ, ಎಲ್ಲ ರಾಮ? ನೀನು ಅರಣ್ಯಕ್ಕೆ ಹೋದ್ರೆ ಅರಣ್ಯಕ್ಕೆ ಬರ್ತೀನಿ, ಅರಮನೆಗೆ ಹೋದ್ರೆ ಅರಮನೆಗೆ ಬರ್ತೀನಿ ಅಂತ ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ್ತ ಗಂಡನ ಹೆಜ್ಜೆಯಲ್ಲೇ ಹೆಜ್ಜೆ ಇಡ್ತಕ್ಕಂಥ ಆ ಪಾತಿವ್ರತದ ಜಗತ್ತಿಯಲ್ಲಿ ಎಲ್ಲ ಸಮೃದ್ಧವಾಗಿದ್ದರೂ ಕೂಡ ಸರಳ ಎಲ್ಲೆಲ್ಲೋ ಪ್ರೀತಿ ಪ್ರೇಮ ಅಂತನೂ ಹುಚ್ಚು ಇದರೊಳಗೆ ಹೋಗಿ ಸ್ಮಶಾನ ಜೀವನ ಆಗ್ಲಿಕ್ಕೆ
ನಮ್ಮ ಒಬ್ಬ ಶಿಷ್ಯ ಇದ್ದಾನೆ, 9 ವರ್ಷ ಆಯಿತು ಕೇಸ್ ನಡೀತಾ ಇದೆ, ಹುಡುಗಿಗೂ ಮದುವಿಲ್ಲ, ಇವನಿಗೂ ಮದುವಿಲ್ಲ. 9 ವರ್ಷ ಆಯಿತು, 9 ವರ್ಷ. ಇನ್ನೂ ಡೈವರ್ಸ್ ಕೇಸ್. ಆ ಹುಡುಗಿಗೆ 80 ಲಕ್ಷ ರೂಪಾಯಿ ಕೇಳಿಕತ್ತಾಳ ಸಹಿ ಮಾಡಲಿಕ್ಕೆ. ಇವತ್ತಿನ ಹುಡುಗರಿಗೆ ತಂದು ಬಿಸ್ನೆಸ್ ಆಗ್ಬಿಟ್ಟು, ಒಬ್ಬನ ಮದುವೆ ಆಗೋದು, ಡೈವರ್ಸ್ ಅನ್ನೋದು, 15-20 ಲಕ್ಷ ಇಸ್ಕೊಳ್ಳೋದು, ಇನ್ನೊಬ್ಬನ ಮದುವೆ ಆಗೋದು, ಅಲ್ಲಿ ಮಾಡೋದು, ಇದೊಂದು ಬಿಸ್ನೆಸ್ಸು. ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಆಗ್ತದೆ ಒಂದು ದಿವಸ ವಿಚಾರ ಮಾಡ್ಯಾರೇನು? ಹೋಗಲಿ, ತಂದೆ ತಾಯಿಗಳು ಸುಸೂತ್ರಿದ್ದಾರಂತೀರಾ? ಅವರಷ್ಟು ಮೂರ್ಖರು ಜಗತ್ತಿನೊಳಗೆ ಯಾರೂ ಇಲ್ಲ. ತಂದೆ ತಾಯಿ ಅಂತಾರಂತೆ, ಬಿಟ್ಟು ಬಾ ಅತ್ತಿ, ನಿನಗೇನು ಮಾತಾಡ್ತಾಳೆ, ಬಿಟ್ಟು ಬಾ, ನಿನಗೊಬ್ಬಕ್ಕೆ ಹೊಟ್ಟಿಗೆ ಹಾಕ್ಲಿಕ್ಕೆ ನಮಗೆ ಆಗೋದಿಲ್ಲೇನು? ಇವರು ತಂದೆ ತಾಯಿಗಳು ಮಾತಾಡ್ತಾರೆ. ದಯಮಾಡಿ 28 ಕೋರ್ಸ್ ಮಾಡಿಸ್ತಿರಲ್ಲ, ಇನ್ನೂ ಒಂದು ಕೋರ್ಸ್ ಮಾಡಿಸ್ರಿ. ಕೆಲಸ ಮಾಡಬೇಕು, ಬಯಸ್ಕೋಬೇಕು, ಅವಮಾನ ಮಾಡಿಸ್ಕೋಬೇಕು ಅಂತನ್ನೋದು ಒಂದು ಕೋರ್ಸ್ ಇಟ್ಟುಕೊಳ್ರಿ. ಅಂದ್ರೆ ಅತ್ತಿ ಮನೆಯೊಳಗೆ ಇವು ಏನಾದರೂ ಆದ್ರೆ ಆ ಕೋರ್ಸ್ದಿಂದ ಬಿಟ್ಟು ಬರೋಂಗಿಲ್ಲ. ಏನೂ ಆಗಬಾರ್ದು, ಯಾರೂ ಅನ್ನಬಾರ್ದು, ಏನೂ ಧಕ್ಕೆ ಆಗಬಾರ್ದು. ಇವಳು ಹೋಗೋ ಮುಂದಾಗೆ ಹೇಳಿ ಕಳಿಸಿರ್ತಾಳೆ, ಹೆಚ್ಚು ಕಡಿಮೆ ಅತ್ತಿ ಬಾಯಿ ತೆಗೆದ್ಲು ಅಂದ್ರೆ ತಿರಿ ಬಂದ್ಬಿಡು. ನಾವಿದ್ದೀವಲ್ಲ, ಏನು ನೀವಿದ್ದೀರಿ? ನೀವು ಎಷ್ಟು ದಿವಸ ಇರ್ತೀರಿ? ಎಷ್ಟು ದಿವಸ ಇರ್ತೀರಿ? ನಿನ್ನ ಮನೆಯೊಳಗೆ ಗಂಡಸ ಮಕ್ಕಳ ಮದುವೆ ಆಗೋ ತನಕ ನಿಮ್ಮ ಕೈಯಾಗ ಅಧಿಕಾರ ಇರ್ತದೆ. ನಿನ್ನ ಮನ್ಯಾಗ ಗಂಡಸ ಸೊಸಿ ಬಂದ್ಲು ಅಂತಂದ್ರೆ ಮುಗಿದೋಯ್ತು, ಇಂದಿರಾ ಗಾಂಧಿ ಕೈಯಾಗ ರಾಜ್ಯ ಹೋಯ್ತು. ನಿನ್ನ ಕೈಯಾಗ ಏನೂ ಇಲ್ಲ. ಏನು ಮಾಡ್ತೀವಿ? ನೀನೇ ಊಟಕ್ಕೆ ಹಾಕದ ಊಟ ಮಾಡಬೇಕು, ಏಳಂದ ಹೇಳಬೇಕು, ಕೂಡ ನಿಂದೇ ಮನೆ, ನಿಂದೇ ಎಲ್ಲ ಇದ್ರೂ ಕೂಡ ನಿನ್ನ ಕಡೆ ಏನಾಗೋದ್ರೆ ನೀ ಏನು ರಕ್ಷಣೆ ಮಾಡ್ತೀವಿ? ಇದೆಲ್ಲ ಭಾಳ ಓದೋದ್ರಿಂದ ಬರೋಂಗಿಲ್ಲ. ಪ್ರತ್ಯೇಕ ಇದು ತಿಳುವಳಿಕೆ ಬೇಕು. ಹಿಂದಕ್ಕೆ 35% ಮಾರ್ಕ್ಸ್ ತೊಗೋತಿದ್ರು. ಇಂಥ ತಿಳುವಳಿಕೆ ಭಾಳ ಇದ್ದು. ಈಗ 91, 96 ತನಕ ಮಾರ್ಕ್ಸ್ ತೊಗೋತಾರೆ. ಈ ತಿಳುವಳಿಕೆ ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಏನೂ ಇಲ್ಲ. ನಾನು ನಿನ್ನೆ ಇಲ್ಲಿ ಪ್ರವಚನಕ್ಕೆ ಬರ್ತಾ ಇರುವಾಗ ಅವು ಏನೋ ತಿಲ್ಲಿಕತ್ತಿದ್ದು ರೋಡ್ ಮೇಲೆ. ನಮ್ಮ ಗಾಡಿ ಹೋಗಿನೇ ಅದ್ರ ಮೇಲೆ ಬಿತ್ತು, ಕೆಳಗೆ ಬಂದು ಓಡಾಡ್ಲಿಕ್ಕತ್ತಿದ್ದು, ಇದು ಮಾಡ್ಲಿಕ್ಕತ್ತಿದ್ದು. ಏನು ಓದ್ತಾರೆ ಇವರು? ಅದು ಅನಾರೋಗ್ಯ ಅಂತ ಗೊತ್ತಾಗಿಲ್ಲ. 15 ದಿವಸ ಎಣ್ಣೆ ಇಟ್ಟುಕೊಂಡು ಕರೆದು ಹಾಕ್ತಾರಂಬುದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಏನು ಎಜುಕೇಟೆಡ್ ಇವರು? ಯಾರೂ ಎಜುಕೇಟೆಡ್. ತಿಳುವಳಿಕೆ ಎಂದು ಬರ್ತು ನೋಡ್ರಿ. ದೇವರಿಗೆ ನಮಗೆ ವಿದ್ಯಾಬುದ್ಧಿ ಕೊಡ್ರಿ ಅಂತ ಕೇಳಬೇಡ್ರಿ, ದೇವ್ರಿಗೆ ನಮಗೆ ತಿಳುವಳಿಕೆ ಕೊಡು ಅಂತ ಕೇಳಿ. ಇರಲಿ, ಅದಕ್ಕೆ ನಾನು ಒಂದು 3 ಸೂತ್ರ ಮಾಡಿದ್ದೇನೆ. ಜೀವನದಲ್ಲಿ ಸುಖವಾಗಿ ಇರಬೇಕಾದ್ರೆ 3 ಗುಣಗಳು ಇರಬೇಕು. ಒಂದು ತ್ಯಾಗ, ಒಂದು ತಿಳುವಳಿಕೆ, ಇನ್ನೊಂದು ತಾಳ್ಮೆ. ಗಂಡನನ್ನು ತ್ಯಾಗದಿಂದ ಗೆಲ್ಲಬೇಕು, ಅತ್ತಿ ಮಾವಂದರನ್ನು ತಾಳ್ಮೆಯಿಂದ ಗೆಲ್ಲಬೇಕು, ಉಳಿದ ಎಲ್ಲ ಬಂಧುಗಳನ್ನು ತಿಳುವಳಿಕೆಯಿಂದ ಗೆಲ್ಲಬೇಕು. ಆಗ ಅವಳು ನಿಜವಾಗಿಯೂ ಸಂಭ್ರಾಜ್ಞಿ ಆಗ್ತಾಳೆ ಅಂತ. ಸಂಭ್ರಾಜ್ಞಿ ಶ್ವಶುರೇ ಭವ ಸಂಭ್ರಾಜ್ಞಿ, ಶ್ವಶುರಾಂಬವ ಸಂಭ್ರಾಜ್ಞಿ ಭವ ಸಂಭ್ರಾಜ್ಞಿ ಅಧಿದೇವಋಷು ಅಂತ ವೇದ. ನೀನು ಸಂಭ್ರಾಜ್ಞಿಯಾಗು. ಎಲ್ಲ ಮನೆಯಲ್ಲಿದ್ದ ಎಲ್ಲರ ಮನಸ್ಸನ್ನು ನೀನು ಆಳು. ಎಲ್ಲರ ಮನಸ್ಸನ್ನು ಆಳಬೇಕಾದ್ರೆ ನೀನು ಅವರ ಆಳಾಗಿ ಇರಬೇಕು. ಯಾವಾಗ ಅವರ ಆಳಾಗಿ ಇರ್ತಿ ಆವಾಗ ಅವರ ಮನಸ್ಸನ್ನು ಆಳ್ತಿ. ಇದು ನಮ್ಮ ವೇದವನ್ನು ಯಾರು ಚೆಂದಾಗಿ ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ನಿಜವಾಗಿಯೂ ಮನೆಯನ್ನು ಗೆಲ್ತಾರೆ. ಅದು ಸೀತಾದೇವಿ ಮಾಡಿ ತೋರಿಸಿದಂಥದ್ದು. ಯಾವುದೇ ಇದ್ದರೂ ಕೂಡ ಆ ರೀತಿಯಾಗಿರ್ತಾರೆ. ಸತ್ವಯ ನಾವಮಂತವ್ಯ ಪುತ್ರ ಪ್ರವ್ರಾಜಿತು ವನಂ ಅಂತ ಕೌಸಲ್ಯಾದೇವಿ ಸೀತಾದೇವಿಗೆ ಮಾಡ್ತಾರೆ. ನೋಡ್ರಿ, ಅಣ್ಣ ತಮ್ಮಂದು ಹೆಂಗಿರಬೇಕು ಜಾಯಿಂಟ್ ಫ್ಯಾಮಿಲಿಯೊಳಗೆ. ನಾನು ಮೊದಲೇ ದಿವಸ ಪ್ರತಿಜ್ಞೆ ಮಾಡೀನಿ, ಅವಿಭಕ್ತ ಕುಟುಂಬಕ್ಕೆ ಬೇಕಾದಂತಹ, ಅವಿಭಕ್ತ ಕುಟುಂಬಕ್ಕೆ ಬೇಡಾದಂತಹ ವಿಚಾರಗಳನ್ನು ನಾನು ಹೇಳ್ತಾ ಬರ್ತಾಯಿದ್ದೀನಿ. ಗಂಡ ಮತ್ತು ಹೆಂಡಂದರಲ್ಲೇ ಅನ್ಯೋನ್ಯತೆ ಇರಬೇಕು. ಅದ್ರ ಜೊತೆಗೆ ಅಣ್ಣ ತಮ್ಮಂದರಲ್ಲೇ ಅನ್ಯೋನ್ಯತೆ ಇರಬೇಕು. ಭರತನಿಗೆ ರಾಮ ಹೇಳ್ತಾನೆ, ಅಹಂಚ ಸೀತಾಂಚ ರಾಜ್ಯಂಚ ಪ್ರಾಣಾನ್ ಇಷ್ಟಾನ್ ಧನಾನಿ ಚ ಹೃಷ್ಟೋ ಭ್ರಾತ್ರೆ ಸ್ವಯಂ ದದ್ಯಾಂ ಭರತಾಯ ಪ್ರಚೋದಿತ. ಅಮ್ಮ ಕೈಕೇಯಿ ಒಂದು ಮಾತು, ರಾಮ ಭರತನಿಗೆ ರಾಜ್ಯ ಕೊಡು ಅಂತ ಇಷ್ಟು ಹೇಳಿದರೆ ನಾನು ಎಲ್ಲ ಕೊಡ್ತಿದ್ದೆ, ದಾಸಾನುದಾಸನಾಗಿ ಭರತನಿಗೆ ಸಪೋರ್ಟಾಗಿ ಇರ್ತಿದ್ದೆ. ಅದನ್ನು ಬಿಟ್ಟು ಇಷ್ಟೆಲ್ಲ ಡಂಬರಾಟ ಯಾಕೆ ಮಾಡಿದೆ ಅಂತ ಕೇಳ್ತಾರೆ.
ಒಂದು ಮಾತು ಭರತನಿಗೆ. ಕೃಷ್ಣ ಪರಮಾತ್ಮ ಅರ್ಜುನಿಗೊಂದು ಮಾತು ಹೇಳ್ದ, ಹುಚ್ಚ ರಾಜ್ಯವನ್ನು ಬಿಟ್ಟು ವನಕ್ಕೆ ಹೋಗ್ತಾರೇನು ಅಂತ ಕೇಳ್ದ, ಬೈದ ಅರ್ಜುನಿಗೆ. ಅಲ್ಲಿ ಇಲ್ಲಿ ರಾಮ ನೋಡಿದ್ರೆ ತಾನೇ ವನಕ್ಕೆ ಹೊಂಟಾನ. ರಾಜ್ಯವನ್ನು ಬಿಟ್ಟು ವನಕ್ಕೆ ಹೋಗಬಾರ್ದು ಅಂತ ಕೃಷ್ಣನಾಗಿ ಅರ್ಜುನನಿಗೆ ಉಪದೇಶ ಮಾಡಿದ ರಾಮನೇ ರಾಜ್ಯವನ್ನು ಬಿಟ್ಟು ಹೊಂಟಾನ. ಆದ್ರೆ ವ್ಯತ್ಯಾಸದ ಗೊತ್ತದಲ್ಲ, ರಾಮ ರಾಜ್ಯ ಬಿಟ್ಟು ಹೊಂಟದ್ದು ಭರತನಲ್ಲಿ, ಅರ್ಜುನ ರಾಜ್ಯ ಬಿಟ್ಟು ಹೊಂಟದ್ದು ದುರ್ಯೋಧನಾದಿಗಳಲ್ಲಿ. ಅದಕ್ಕೆ ಕೃಷ್ಣ ಅಂಥ ಕೆಟ್ಟ ಮಂದಿ ಕೈಯಾಗ ರಾಜ್ಯ ಕೊಟ್ಟು ಹೋಗಬೇಡ, ಕೊಟ್ಟರು ಒಳ್ಳೆಯವ್ರ ಕೈಯಾಗ ಕೊಟ್ಟು ಹೋದರೆ ಅದಕ್ಕೆ ಅರ್ಥ ಇರ್ತದೆ ಅಂತಲಿಕ್ಕಾಗಿ ಭರತನ ಕೈಯಲ್ಲಿ ರಾಜ್ಯವನ್ನು ಕೊಡ್ತಾನೆ. ನೋಡಿ, ಒಂದು ಕಿರೀಟವಲ್ಲಂದ ಭರತ, ಒಂದು ಕಿರೀಟವಲ್ಲಂದ ಭರತನಿಗೆ ಪರಮಾತ್ಮನ ಪಾದಗಳೆಂಬ 2 ಕಿರೀಟಗಳು ಅವನ ತಲೆ ಮೇಲೆ ಬಂದು, ಕೊನೆಗೆ ಬಂದದ್ದೇನು 2 ಕಿರೀಟ ಬಂತು. ಭರತ ಹೋಗ್ತಾ ಇರುವಾಗ ಗುಹಾ ಹೇಳ್ತಾನೆ, ಧನ್ಯಸ್ತ್ವಂಚ ತ್ವಯಾತುಲ್ಯಂ ಪಶ್ಯಾಮಿ ಜಗತೀತಲೆ ಅಯತ್ನಾತ್ ಆಗತಂ ರಾಜ್ಯಂ ಎಸ್ತಂ ತಕ್ತುಮಿಹಚ್ಚಸಿ. ಒಂದು ರಾಜ್ಯಕ್ಕಾಗಿ ಅಣ್ಣ ತಮ್ಮಂದ್ರನ್ನು ಕೊಲ್ಲವರಿದ್ದಾರೆ, ಹೊಲ ಮನೆಗೋಸ್ಕರವಾಗಿ ಖೂನಿ ಮಾಡೋರಿದ್ದಾರೆ. ಅಂಥದ್ರೊಳಗೆ ಅನಾಯಾಸವಾಗಿ ಏನೂ ತಕರಾರಿಲ್ಲಾರ್ದೇನೆ ಬಂದಂಥ ರಾಜ್ಯವನ್ನು ಅಣ್ಣನಿಗೋಸ್ಕರವಾಗಿ ಬಿಡ್ತಾ ಇದ್ದಿ ಅಂತಂದಮೇಲೆ ನಿನ್ನಂಥ ತಮ್ಮ ಜಗತ್ತೊಳಗೆ ಯಾರೂ ಇಲ್ಲ ಅಂತ ಹೇಳ್ತಾನೆ. ಭರತ ಬರ್ತಾ ಇದ್ದ, ಲಕ್ಷ್ಮಣ ಅಂದ, ಅಣ್ಣ ಭರತ ಬರ್ತಾ ಇರೋದು ರಾಜ್ಯ ನಿಷ್ಕಂಟಕವಾಗಿ ಇರಬೇಕಂದ್ರೆ ನಿನ್ನನ್ನು ಕೊಲ್ಲಬೇಕು, ನಿನ್ನನ್ನು ಕೊಲ್ಲಿಕ್ಕಾಗಿ ಬರ್ತಾ ಇದ್ದಾನೆ ಅಂತ ಲಕ್ಷ್ಮಣ. ರಾಮಂದ, ಇಲ್ಲ, ಸ್ನೇಹೇನ ಅಕ್ರಾಂತ ಹೃದಯ, ಅವನು ನನ್ನ ಕೊಲ್ಲಿಕ್ಕೆ ಬರ್ತಾ ಇಲ್ಲಪ್ಪ, ನನ್ನ ಮೇಲೆ ಸ್ನೇಹ ಉಕ್ಕೇರಿ ತಡ್ಕೊಳ್ಳಿಕ್ಕಾಗಲಾರದೆ ಬರ್ತಾ ಇದ್ದ. ಇದು ತಿಳ್ಕೊಳ್ಳೋದು ಅಂತಂತ. ಋತ ಮತ್ತು ಸತ್ಯ ತಿಳಿದುಕೊಂಡು ನಡೆ, ಹಾನಿ ಇರೋದಿಲ್ಲ. ತಪ್ಪು ತಿಳ್ಕೊಂಡು ನಡಿಬೇಡ. ಸಾಮಾನ್ಯವಾಗಿ ಎಲ್ಲರೂ ತಪ್ಪು ತಿಳ್ಕೊಂಡು, ಇಬ್ಬರು ಮಾತಾಡ್ತಿದ್ರು ಅಂತಂದ್ರೆ ನಮ್ಮನ್ನು ನೋಡಿದ್ರು 1-2 ಸಲ ಅಂದರೆ ನಾವೇನು ತಿಳ್ಕೊತೀವಿ ಹೇಳ್ರಿ, ನಮ್ಮ ಬಗ್ಗೆನೇ ಮಾತಾಡ್ಲಿಕ್ಕತ್ತಾನ ತಿಳ್ಕೊ. ಯಾರಾದರೂ ನೋಡಿ ನಕ್ಕು ಸ್ವಲ್ಪ ನಮ್ಮನ್ನು ನೋಡಿದ್ರು ಅಂದ್ರೆ, ನೋಡಿದೆ ನಮ್ಮ ಚಂಡ್ಕಿ ಗಿಣ್ಕಿ ನೋಡಿ ನಗಲಿಕ್ಕತ್ತಾನ. ಪಾಪ ಅವ್ರು ಯಾವುದಕ್ಕೋ ನಗ್ತಿರ್ತಾರೆ, ಯಾರ್ದೋ ಮಾತಾಡಿರ್ತಾರೆ, ಬಟ್ ನಾ ಏನು ತಿಳ್ಕೊಂಡು ನನ್ನ ಬಗ್ಗೆ ಮಾತಾಡ್ಲಿಕ್ಕತ್ತಾನಂತ. ಸಾಮಾನ್ಯವಾಗಿ ಮೊಟ್ಟ ಮೊದಲು ತಿಳಿಯೋದೇನೆ ತಪ್ಪು ತಿಳುವಳಿಕೆ. ಯಾಕೆ? ತಮೋಗುಣ ಮೊದಲು ಕೆಲಸ ಮಾಡ್ತದೆ. ಎರಡನೇದ್ದು ಅವ್ರ ಬಗ್ಗೆ ಸಂಶಯ ಪಡ್ತೀವಿ, ಅದು ರಜೋಗುಣ ಕೆಲಸ ಮಾಡ್ತದೆ. ಸತ್ವಗುಣ ಮಾತ್ರ ಸರಿಯಾಗಿ ತಿಳಿದುಕೊಳ್ಳುವಂತೆ ಮಾಡ್ತಾರೆ.